ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದ ನಾಗ್ಪುರದಿಂದ. ಎಂಜಿನಿಯರಿಂಗ್ನಲ್ಲಿ 6 ಬಾರಿ ಫೇಲ್ ಆಗಿದ್ರಿಂದ ಬೇಜಾರಾದ ಪೋಷಕರು ಎಂಜಿನಿಯರಿಂಗ್ ಬಿಟ್ಬಿಡು, ಬೇರೆ ಏನಾದರೂ ಮಾಡು ಅಂತ ಹೇಳಿದರು. ಅಷ್ಟಕ್ಕೇನೆ ಮಗ ಏನು ಮಾಡಿದ್ದಾನೆ ಗೊತ್ತಾ? ಇವನ ಕಥೆ ಕೇಳಿದರೆ ಮೈ ಝುಮ್ ಅನ್ನುತ್ತೆ. ಈ ಘಟನೆ ನೋಡಿದರೆ ನಮಗೆ ಮಕ್ಕಳೇ ಬೇಡಪ್ಪ ಅನಿಸ್ಬಿಡುತ್ತೆ. ಅಷ್ಟು ಭಯಾನಕವಾಗಿದೆ ಈ ಕ್ರೈಮ್ ಸ್ಟೋರಿ. ಮಹಾರಾಷ್ಟ್ರದ ನಾಗ್ಪುರ್ನ ಕಪಿಲ್ ನಗರ್ ಅನ್ನೋ ಏರಿಯಾದಲ್ಲಿ ಒಂದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ ವಾಸಿಸ್ತಾ ಇತ್ತು. ಲೀಲಾಧರ್ ಢಕುಲೆ, ವಯಸ್ಸು 55. ಇವ್ರ ಹೆಂಡತಿ ಅರುಣಾ, ಪ್ರೈಮರಿ ಸ್ಕೂಲ್ ಟೀಚರ್, ವಯಸ್ಸು 50 ವರ್ಷ. ಲೀಲಾಧರ್ ಢಕುಲೆ ನಾಗ್ಪುರದ MIDC ಪವರ್ ಪ್ಲಾಂಟ್ನಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ರು. ಫ್ರೀ ಟೈಮಲ್ಲಿ ಸೋಷಿಯಲ್ ವರ್ಕ್ ಕೂಡ ಮಾಡ್ತಾ ಇದ್ರು. ಏರಿಯಾ ಜನರಿಗೆ ಇವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಕಪಿಲ್ ನಗರ್ನಲ್ಲಿ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದು ಮಿಡ್ ನೈಟೇ ಆಗಲಿ ಲೀಲಾಧರ್ ಸಹಾಯ ಮಾಡ್ತಾ ಇದ್ರು. ಅಷ್ಟು ಒಳ್ಳೆಯವರು ಅಂತಾರೆ ಅಲ್ಲಿನ ಸ್ಥಳೀಯರು. ಇವರಿಗೆ 2 ಮಕ್ಕಳು. ಮಗ ದೊಡ್ಡವನು ಉತ್ಕರ್ಷ್ ಢಕುಲೆ, ಏಜ್ 25 ವರ್ಷ. ಮಗಳು 21 ವರ್ಷದ ಸೇಜಲ್, BAMS ಮಾಡ್ತಾ ಇದ್ಲು. ಮಗ ಉತ್ಕರ್ಷ್ 2018ರಿಂದ ನಾಗ್ಪುರದಲ್ಲಿರುವ ಯಶವಂತರಾವ್ ಚೌಹಾಣ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನಲ್ಲಿ ಓದ್ತಾ ಇದ್ದ. ಆದರೆ ಪದೇ ಪದೇ ಫೇಲ್ ಆಗ್ತಾ ಇದ್ದ. ಬರೋಬ್ಬರಿ 6 ಬಾರಿ ಫೇಲ್ ಆಗಿದ್ದಂತೆ. ಮೊದಲೇ ಇವರದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಇನ್ನು ಎಂಜಿನಿಯರಿಂಗ್ ಫೀಸ್ ಎಷ್ಟಿರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು. ಅಮ್ಮ ನೋಡಿದರೆ ಪ್ರೈಮರಿ ಸ್ಕೂಲ್ ಟೀಚರ್, ಅಪ್ಪ ಟೆಕ್ನಿಷಿಯನ್. ಮಿಡಿಲ್ ಕ್ಲಾಸ್ ಆದರೂ ಮಗ ಚೆನ್ನಾಗಿ ಓದಲಿ ಅಂತ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಫೀಸ್ ಪೇ ಮಾಡ್ತಾ ಇದ್ರು. ಕಷ್ಟಪಟ್ಟು ದುಡಿದು ಫೀಸ್ ಕಟ್ತಾ ಇದ್ರು. ಮಕ್ಕಳು ಓದಲಿಲ್ಲ ಅಂದರೆ ಪದೇ ಪದೇ ಫೇಲ್ ಆಗ್ತಾ ಇದ್ರೆ ಅಪ್ಪ ಅಮ್ಮ ತಾನೇ ಏನು ಮಾಡ್ತಾರೆ ಹೇಳಿ? ನೋಡೋವರೆಗೂ ನೋಡಿ ಒಂದಿನ ಮಗನನ್ನು ಕರೆದು, ನೋಡು ಮಗ, ನಿನಗೆ ಎಂಜಿನಿಯರಿಂಗ್ ಕಷ್ಟ ಆಗ್ತಾ ಇದ್ರೆ ಬಿಟ್ಬಿಡು, ಬೇರೆ ಏನಾದರೂ ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೊ ಅಂತ ಉತ್ಕರ್ಷ್ ತಂದೆ ಲೀಲಾಧರ್ ಹೇಳಿದ್ದಾರೆ. ಇಲ್ಲೇ ಎಡವಟ್ಟಾಗಿದ್ದು ನೋಡಿ. ಫಸ್ಟ್ ಟೈಮ್ ಎಂಜಿನಿಯರಿಂಗ್ನಲ್ಲಿ ಫೇಲ್ ಆದಾಗಲೇ ಎಂಜಿನಿಯರಿಂಗ್ ಬಿಟ್ಬಿಡು, ಅದರ ಬದಲಿಗೆ ITI ಕೋರ್ಸ್ ಮಾಡ್ಕೋ, ಇಲ್ಲಾಂದರೆ ನಿನಗೆ ಬೇರೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಕೋರ್ಸ್ ಆದರೂ ಮಾಡ್ಕೋ ಅಂತ ಅಪ್ಪ ಅಮ್ಮ ಇಬ್ಬರು ಹೇಳಿದ್ರಂತೆ. ಆದರೆ ಪ್ರತಿ ಬಾರಿ ಅಪ್ಪ ಅಮ್ಮ ಹಿಂಗೆ ಹೇಳಿದಾಗ ಅಪ್ಪ ಅಮ್ಮನ ಜೊತೆ ಜಗಳ ಮಾಡೋದು, ನಾನು ಕ್ಲಿಯರ್ ಮಾಡ್ತೀನಿ, ಪಾಸ್ ಆಗ್ತೀನಿ ಇರಿ ಅಂತ ಆರ್ಗ್ಯೂ ಮಾಡೋದು ಮಾಡ್ತಾನೆ ಇದ್ದ. ಮೊದಲೇ ವಯಸ್ಸಿಗೆ ಬಂದ ಹುಡುಗ 25 ವರ್ಷ ಏನಾದರೂ ಮಾಡಿಕೊಂಡ್ರೆ ಅಂತ ಹೆದರಿ ಸುಮ್ಮನಾಗ್ಬಿಡ್ತಿದ್ರು. ಎಷ್ಟು ಅಂತ ಹೇಳೋದು, ಏನು ಮಾಡೋಕ್ಕಾಗುತ್ತೆ ಅಂತ ಅಪ್ಪ ಅಮ್ಮ ಹೇಳೋ ತನಕ ಹೇಳಿ ಸುಮ್ಮನಾಗ್ಬಿಟ್ಟಿದ್ರು. ಹೀಗೆ ಒಂದಿನ ಡಿಸೆಂಬರ್ 25ಕ್ಕೆ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ದಾಗ, ನೋಡು 6 ವರ್ಷದಿಂದ ಎಂಜಿನಿಯರಿಂಗ್ ಮಾಡ್ತಾ ಇದೆಯಾ, ಫೇಲ್ ಆಗ್ತಾ ಇದೆಯಾ, ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ತಗೋ, ಇಲ್ಲ ಅಂದರೆ ಬಿಟ್ಬಿಡಪ್ಪ, ತುಂಬ ಸಬ್ಜೆಕ್ಟ್ ಬ್ಯಾಕ್ ಇದೆ, ಬೇರೆ ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೋ, ಅಟ್ಲೀಸ್ಟ್ ವ್ಯವಸಾಯ ಆದರೂ ಮಾಡೋದನ್ನು ಕಲ್ತ್ಕೋ ಅಂತ ಅಮ್ಮ ಹೇಳಿದ್ದಾರೆ. ಆಗ ಅಮ್ಮ ಮಗ ಇಬ್ಬರ ಮಧ್ಯೆ ವಾಗ್ವಾದ ಆಗಿದೆ. ಇಷ್ಟಕ್ಕೆ ಕೋಪ ಮಾಡಿಕೊಂಡು ನನಗೆ ಕಾಲೇಜ್ ಬಿಡೋಕೆ ಹೇಳ್ತಾ ಇದ್ದಾರಲ್ಲ, ಕಾಲೇಜ್ ಬಿಟ್ಟು ವ್ಯವಸಾಯ ಮಾಡು, ಜಮೀನಲ್ಲಿ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರಲ್ಲ, ಕಾಲೇಜ್ ಬಿಡಿಸ್ತಾ ಇದ್ದಾರಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಂತೆ. ಇವರನ್ನ ಹಿಂಗೆ ಬಿಟ್ರೆ ಇವರು ಪಕ್ಕಾ ನನ್ನನ್ನು ಕಾಲೇಜಿಂದ ತೆಗೆಸ್ಬಿಡ್ತಾರೆ, ಏನು ಮಾಡೋದು ಇವರನ್ನ ಅಂತ ಫುಲ್ ಕೋಪ ಮಾಡ್ಕೊಂಡಿದ್ದಾನೆ. ಆ ರಾತ್ರಿ ಬೇಡದ್ದೆಲ್ಲ ಏನೇನೋ ಯೋಚನೆ ಮಾಡಿಕೊಂಡು ಮಲಗಿದ್ದ. ಮರುದಿನ ಬೆಳಗ್ಗೆ ಅಂದರೆ ಡಿಸೆಂಬರ್ 26ಕ್ಕೆ ಎದ್ದು, ಇವರಿಬ್ಬರು ಇದ್ರೆ ತಾನೇ ನನಗೆ ಕಾಲೇಜ್ ಬಿಡು ಅಂತ ಹೇಳೋದು, ಕಾಲೇಜ್ ಚೇಂಜ್ ಮಾಡು ಅಂತ ಹೇಳೋದು, ಇವರೇ ಇಲ್ದಿದ್ರೆ ಪ್ರಾಬ್ಲಮೇ ಇರಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ದಾನೆ. ಅದಕ್ಕಾಗಿ ಒಂದು ಪ್ಲಾನ್ ಮಾಡ್ತಾನೆ. ನೀವು ನಾಗ್ಪುರದವರಾಗಿದ್ದರೆ ಅಥವಾ ನಾಗ್ಪುರಕ್ಕೆ ಹೋಗಿದ್ರೆ ನಿಮಗೆ ಆ ಸಿಟಿ ಹೇಗಿದೆ ಅಂತ ಒಂದು ಐಡಿಯಾ ಇರುತ್ತೆ. ಅದು ತುಂಬ ಕ್ರೌಡೆಡ್ ಪ್ಲೇಸ್. ಅರುಣಾ ಅವರು ಪ್ರೈಮರಿ ಟೀಚರ್. ಸ್ಕೂಲ್ ಆದಮೇಲೆ ಸೀದಾ ಮನೆಗೆ ಬಂದ್ಬಿಡ್ತಿದ್ರು. ಅಮ್ಮ ಬರೋದನ್ನೇ ಕಾಯ್ಕೊಂಡು ಕೂತ್ಕೊಂಡಿದ್ದ ಮಗ ಉತ್ಕರ್ಷ್ ಅಮ್ಮನ ಜೊತೆ ಕಿರಿಕ್ ತೆಗಿತಾನೆ. ಸ್ಕೂಲಿಂದ ಟಯರ್ಡ್ ಆಗಿ ಜಸ್ಟ್ ಮನೆಗೆ ಬಂದಿದ್ದ ಅಮ್ಮ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ಏನಾಗಿದೆ ನಿನಗೆ, ಸುಮ್ಮನಿರು ಅಂತ ಗದರಿದ್ದಾರೆ. ಆದರೂ ಜೋರ್ ಜಗಳ ಮಾಡ್ತಾ ಇದ್ದ. ಅದೇ ಕೋಪದಲ್ಲಿ ಅಮ್ಮನನ್ನ ಬೆಡ್ರೂಮಲ್ಲಿ ಕತ್ತು ಹಿಸುಕಿ ಸಾಯಿಸಿಯೇ ಬಿಟ್ಟಿದ್ದ. ಹೆತ್ತ ಅಮ್ಮನ ಮೇಲೆ ಇವನಿಗೆ ಎಷ್ಟು ದ್ವೇಷ ಇತ್ತು ಅಂದರೆ ಅವನ ಶಕ್ತಿ ಎಷ್ಟಿತ್ತೋ ಅಷ್ಟು ಜೋರಾಗಿ ಕುತ್ತಿಗೆ ಹಿಸುಕಿದ್ದಂತೆ. ಅಮ್ಮನನ್ನು ಕೊಂದ ನಂತರ ತನಗೆ ಏನೂ ಗೊತ್ತಿಲ್ಲದಂತೆ ಮನೆಯಲ್ಲಿ ಒಬ್ಬನೇ ಇದ್ದ. ತಂಗಿ ಕಾಲೇಜ್ಗೆ ಹೋಗಿದ್ಲು. ಅಪ್ಪ ಲೀಲಾಧರ್ ಬೆಳಗ್ಗೆ ಆಫೀಸ್ಗೆ ಹೋದರೆ ಬರೋದೇ ಸಂಜೆ 5 ಗಂಟೆ ಸುಮಾರಿಗೆ. ಅಪ್ಪ ಕೂಡ ಪದೇ ಪದೇ ಎಂಜಿನಿಯರಿಂಗ್ ಬಿಟ್ಬಿಡು, ಬೇರೆ ಏನಾದರೂ ಮಾಡು ಅಂತ ಹೇಳ್ತಾನೆ ಇರ್ತಿದ್ರು. ಅದಕ್ಕೆ ಅಪ್ಪನ ಮೇಲೆಯೂ ಇವನಿಗೆ ಸಖತ್ ಕೋಪ ಇತ್ತು. ಸಂಜೆ 5 ಗಂಟೆಗೆ ಅಪ್ಪ ಮನೆಗೆ ಬಂದ ಕೂಡಲೇ ಡ್ರಾಯಿಂಗ್ ರೂಮ್ನಲ್ಲಿ ಅಪ್ಪನನ್ನ ಚಾಕುಯಿಂದ ಚುಚ್ಚಿ ಕೊಂದಿದ್ದಾನಂತೆ ಈ ಪಾಪಿ. ಇವನ ಕೋಪ ಎಷ್ಟಿತ್ತು ಅಂದರೆ ಕೋಪ ತಣ್ಣಗಾಗೋವರೆಗೆ ಅಪ್ಪನ ದೇಹವನ್ನ ಚಾಕುವಿನಿಂದ ಇರಿದಿದ್ದ ಅಂತ ಪೊಲೀಸರು ಹೇಳಿದ್ದಾರೆ.
ಚಾಕು ಎಷ್ಟು ಶಾರ್ಪ್ ಆಗಿತ್ತಂದ್ರೆ ಇರಿದ ತಕ್ಷಣ ಅಪ್ಪ ಸ್ಥಳದಲ್ಲೇ ಸತ್ತೋಗಿದ್ರು ಎನ್ನಲಾಗಿದೆ. ಇನ್ನು ಕಾಲೇಜ್ ಮುಗಿಸ್ಕೊಂಡು ಇನ್ನೇನು ತಂಗಿ ಸೀದಾ ಮನೆಗೆ ಬಂದ್ಬಿಡ್ತಾಳೆ. ಅವಳಿಗೆ ನಾನ್ ಮಾಡಿರೋ ಕೊಲೆಗಳ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಏನ್ ಮಾಡೋದು? ಅವಳ ಮನೆಗೆ ಬರ್ದೇ ಇರೋ ಥರ ಮಾಡಿಬಿಟ್ರೆ? ಅದಕ್ಕೂ ಒಂದು ಸ್ಕೆಚ್ ಹಾಕ್ತಾನೆ. ತಂದೆ ತಾಯಿ ಇಬ್ಬರ ಶವಗಳನ್ನ ಮನೆಯಲ್ಲೇ ಬಿಟ್ಟು ಹೊರಗಡೆಯಿಂದ ಬೀಗ ಹಾಕ್ಕೊಂಡು ಸೀದಾ ತಂಗಿ ಕಾಲೇಜ್ ಹತ್ರ ಹೋಗ್ತಾನೆ. ಕಾಲೇಜ್ ಹೊರಗಡೆ ತಂಗಿಗಾಗಿ ವೇಟ್ ಮಾಡ್ತಾ ಇರ್ತಾನೆ. ಕಾಲೇಜ್ ಹೊರಗಡೆ ನಿಂತಿದ್ದ ಅಣ್ಣನನ್ನ ನೋಡಿ, ತಂಗಿ ಏನಿವತ್ತು ಕಾಲೇಜ್ ಹತ್ರ ಅಣ್ಣ ಬಂದಿದ್ದಾನಲ್ಲ, ಏನಾಯ್ತು ಇವನಿಗೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದವಳೆ, ಏನಣ್ಣ ಇವತ್ತು ಕಾಲೇಜ್ ಹತ್ರ ಬಂದಿದ್ಯಾ, ಏನ್ ವಿಷಯ ಅಂತ ಕೇಳ್ತಾಳೆ. ಆಗ ಅಣ್ಣ ಉತ್ಕರ್ಷ್, ಏನಿಲ್ಲ, ಅಪ್ಪ ಅಮ್ಮ ಬೆಂಗಳೂರಿಗೆ ಹೋಗಿದ್ದಾರೆ, ಸ್ವಲ್ಪ ದಿನ ಧ್ಯಾನ ಮೆಡಿಟೇಷನ್ ಮಾಡಿಕೊಂಡು ಆರಾಮಾಗೆ ಬರ್ತಾರಂತೆ, ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ರೀಲ್ ಬಿಡ್ತಾನೆ. ಅದಕ್ಕೆ ಪಾಪ ತಂಗಿ ನಿಜ ಇರಬಹುದೇನೋ ಅಂತ ಅಂದ್ಕೊಳ್ತಾಳೆ. ಮನೆಯಲ್ಲಿ ಅಪ್ಪ ಅಮ್ಮ ಇಲ್ವಲ್ಲ, ಅದಕ್ಕೆ ನಾವಿಬ್ರು ಚಿಕ್ಕಪ್ಪನ ಮನೆಗೆ ಹೋಗ್ಬಿಡೋಣ ಅಂತ ಉತ್ಕರ್ಷ್ ಹೇಳಿದಾಗ ಅವಳು ಒಪ್ಕೋತಾಳೆ. ಇಬ್ರು ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ. ಅಲ್ಲಿ ಚಿಕ್ಕಪ್ಪ ಏನ್ ವಿಷಯ, ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಮತ್ತೆ ಅದೇ ದೃಶ್ಯಂ ಸೀನ್ ಥರ ಕಥೆ ರಿಪೀಟ್ ಮಾಡ್ತಾನೆ. ಬೆಂಗಳೂರಿಗೆ ಮೆಡಿಟೇಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಇರಬಹುದೇನೋ ಅಂತ ಅವರು ಸುಮ್ಮನಾಗ್ಬಿಡ್ತಾರೆ. ಚಿಕ್ಕಪ್ಪನ ಮನೆಯಿಂದಾನೇ ಡೈಲಿ ಕಾಲೇಜ್ಗೆ ಹೋಗ್ತಾ ಬರ್ತಾ ಇರ್ತಾರೆ. ಈ ಆರೋಪಿ ಉತ್ಕರ್ಷ್ ಎಷ್ಟು ಚಾಲಾಕಿ ಅಂದ್ರೆ ಯಾರಿಗೂ ಡೌಟ್ ಬರಬಾರ್ದು ಅಂತ ತಂದೆ ಫೋನ್ನಿಂದ ತಂಗಿಗೆ ಚಿಕ್ಕಪ್ಪನಿಗೆ ಎಲ್ರಿಗೂ ಮೆಸೇಜ್ ಮಾಡ್ತಾ ಇರ್ತಾನೆ. ನಾವಿಲ್ಲಿ ಚೆನ್ನಾಗಿದ್ದೀವಿ, ಮೆಡಿಟೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬಂದ್ಬಿಡ್ತೀವಿ, ಡೋಂಟ್ ವರಿ, ಹಾಗೆ ಹೀಗೆ ಅಂತ ಮೆಸೇಜ್ ಡ್ರಾಪ್ ಮಾಡಿದ್ನಂತೆ. ಪಾಪ ಚಿಕ್ಕಪ್ಪನ ಫ್ಯಾಮಿಲಿಯವರಿಗಾಗ್ಲಿ ತಂಗಿಗಾಗ್ಲಿ ಅಣ್ಣ ನಮ್ಮ ತಂದೆ ತಾಯಿಯ ಕೊಲೆ ಮಾಡಿ ಇಲ್ಲಿ ನಮ್ಮ ಜೊತೆ ಹಾಯಾಗಿದ್ದಾನೆ ಅನ್ನೋದು ಗೊತ್ತೇ ಇರಲಿಲ್ಲ. ಎಲ್ಲರ ಜೊತೆ ತಮಾಷೆ ಮಾಡಿಕೊಂಡು ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ನಾರ್ಮಲ್ ಆಗಿಯೇ ಇದ್ದ. ಅವತ್ತು ಹೊಸ ವರ್ಷ 2025. ಹೀಗಾಗಿ ತನ್ನ ಫ್ರೆಂಡ್ಗೆ ನ್ಯೂ ಇಯರ್ ವಿಶ್ ಮಾಡೋಣ ಅಂತ ಲೀಲಾಧರ್ ಢಕೋಳೆ ಫ್ರೆಂಡ್ಸ್ ಅವ್ರ ಮನೆ ಹತ್ರ ಬರ್ತಾರೆ. ಎಷ್ಟೇ ಬಾಗಿಲು ಬಡಿದ್ರೂ ಓಪನ್ ಮಾಡಲ್ಲ. ಜೊತೆಗೆ ಒಳಗಡೆಯಿಂದ ಏನೋ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಮೆಲ್ ಬಂತೋ ಆಗ ಸಂಶಯ ಪಟ್ಟು ಅಕ್ಕಪಕ್ಕದವರನ್ನ ವಿಚಾರಿಸಿದ್ದಾರೆ, ಈ ಮನೆಯವರು ಎಲ್ಲಿಗೆ ಹೋಗಿದ್ದಾರೆ ಅಂತ. ಆಗ ನೆರೆಹೊರೆಯವರು ನಮಗ್ ಗೊತ್ತಿಲ್ಲ ಅಂದಿದ್ದಾರೆ. ಒಳಗಡೆ 2 ಕೊಲೆಯಾಗಿರೋ ಬಗ್ಗೆ ಇವರಿಗೆ ಗೊತ್ತೇ ಇರಲಿಲ್ಲ. ಯಾಕೋ ಒಳಗಡೆಯಿಂದ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಅನುಮಾನಗೊಂಡು ಎಲ್ಲ ಸೇರ್ಕೊಂಡು ಬಾಗಿಲು ಒಡಿತಾರೆ. ಒಳಗಡೆ ನೋಡಿದಾಗ ಇಬ್ಬರ ಮೃತದೇಹಗಳು ಅಲ್ಲೇ ಬಿದ್ದಿದ್ವು. ರಕ್ತದ ಕೋಡಿಯೇ ಹರಿದು ಹೆಪ್ಪುಗಟ್ಟಿತ್ತು. ಯಾರೋ ಅಮಾನುಷವಾಗಿ ಇಬ್ಬರನ್ನು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಅಂತ ಅಕ್ಕಪಕ್ಕದವರು ಹೆದರುಕೊಂಡು ಕಪಿಲ್ ನಗರ್ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. 2 ಶವಗಳಲ್ಲಿ ಹುಳಗಳು ಓಡಾಡ್ತಿದ್ವು. 6 ದಿನದಿಂದ ಬಾಡಿ ಫುಲ್ ಕೊಳ್ತೋಗಿತ್ತು. ಡಬಲ್ ಮರ್ಡರ್ ಪತ್ತೆ ಆಗ್ತಿದ್ದಂತೆ ಫಾರೆನ್ಸಿಕ್ ಟೀಮ್ಗೆ ಫೋನ್ ಮಾಡಿ ಶವಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ನಂತರ ಅಕ್ಕಪಕ್ಕದವರನ್ನ ಪೊಲೀಸರು ವಿಚಾರಣೆ ಮಾಡ್ತಾರೆ. ಬಾಗಿಲನ್ನ ಹೊರಗಡೆಯಿಂದ ಲಾಕ್ ಮಾಡಲಾಗಿತ್ತು. ಹೀಗಾಗಿ ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರಿಗೆ ಘಟನಾ ಸ್ಥಳದಲ್ಲಿ ಒಂದು ಮೊಬೈಲ್ ಫೋನ್ ಸಿಗುತ್ತೆ. ಅದರಲ್ಲಿ ಸೂಸೈಡ್ ನೋಟ್ ಥರ ಏನೋ ಬರ್ದಿತ್ತು ಅಂತ ಪೊಲೀಸರು ಹೇಳಿದ್ದಾರೆ. ಪೊಲೀಸರು ಅಕ್ಕಪಕ್ಕದವರನ್ನ ವಿಚಾರಣೆ ಮಾಡಿದಾಗ ಅಪ್ಪ ಅಮ್ಮನ ಜೊತೆ ಮಗ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಿದ್ದ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಆಗ ಅವರೆಲ್ಲಿದ್ದಾರೆ ಅಂತ ಕೇಳಿದಾಗ ರಿಲೇಟಿವ್ಸ್ ಮನೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಕೂಡಲೇ ಪೊಲೀಸರು ಹೋಗಿ ಉತ್ಕರ್ಷ್ ಮತ್ತು ಸೇಜಲ್ನನ್ನ ಚಿಕ್ಕಪ್ಪನ ಮನೆಯಿಂದ ಢಕೋಲೆ ಮನೆಗೆ ಕರ್ಕೊಂಡು ಬರ್ತಾರೆ. ವಿಚಾರಣೆ ಮಾಡ್ತಿರುವಾಗ ಉತ್ಕರ್ಷ್ ತಡವರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ, ಗಲಿಬಿಲಿಗೊಳ್ತಾನೆ. ಆಗ ಇವನ್ ಮೇಲೆ ಅನುಮಾನಗೊಂಡ ಪೊಲೀಸರು ತಮ್ಮ ರೆಗ್ಯುಲರ್ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಉತ್ಕರ್ಷ್ ಒಂದೊಂದಾಗೆ ಎಲ್ಲಾ ವಿಷಯ ಬಾಯ್ಬಿಟ್ಟಿದ್ದ. ನಾನೇ ನನ್ನ ಅಪ್ಪ ಅಮ್ಮನನ್ನ ಕೊಂದಿದ್ದು ಅಂತ ತಪ್ಪೊಪ್ಕೊಂಡ. ಯಾಕೆ ಅಂತ ಕೇಳಿದಾಗ ನನಗೆ ಯಾವಾಗಲೂ ಕಾಲೇಜ್ ಚೇಂಜ್ ಮಾಡು ಅಂತ ಹೇಳ್ತಾನೆ ಇರ್ತಿದ್ರು. 3rd ಇಯರ್ ಎಂಜಿನಿಯರಿಂಗ್ ಬಿಟ್ಬಿಡು, ITI ಇಲ್ಲ ವ್ಯವಸಾಯ ಮಾಡು ಅಂತ ಹೇಳ್ತಾ ಇದ್ರು. ನಾನು ಕಾಲೇಜ್ ಚೇಂಜ್ ಮಾಡಲ್ಲ ಅಂತ ಹೇಳ್ತಾನೆ ಇರ್ತಿದ್ದೆ. ಆದರೂ ಅವರು ಕೇಳ್ತಾ ಇರಲಿಲ್ಲ. ಅವ್ರ ಮಾತು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಕೋಪದಿಂದ ಇಬ್ಬರನ್ನೂ ಕೊಂದ್ಬಿಟ್ಟೆ ಅಂತ ಹೇಳಿದ್ದಾನೆ ಅಂತ ಉಪ ಪೊಲೀಸ್ ಆಯುಕ್ತ DCP ನಿಕೇತನ್ ಕದಂ ಹೇಳಿದ್ದಾರೆ. ಈ ಘಟನೆ ಆಗಿರೋದು ಡಿಸೆಂಬರ್ 26ಕ್ಕೆ ಬುಧವಾರ. ಅಂದ್ರೆ ಈ ಘಟನೆ ಬೆಳಕಿಗೆ ಬಂದಿರೋದು ಮಾತ್ರ ಜನವರಿ 1 ಹೊಸ ವರ್ಷಕ್ಕೆ. ಸದ್ಯ ಪೊಲೀಸರು ಉತ್ಕರ್ಷ್ನನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಇವನು ಡ್ರಗ್ಸ್ ಏನಾದ್ರೂ ತಗೊಳ್ತಾ ಇದ್ನಾ ಅಥವಾ ಬೇರೆ ಯಾವ್ದಾದ್ರೂ ಚಟ ಇದೆಯಾ ಅಂತ ತನಿಖೆ ನಡೆಸಿದಾಗ ಇವನಿಗೆ ಯಾವುದೇ ಕೆಟ್ಟ ಚಟಗಳು ಇರಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಒಟ್ನಲ್ಲಿ ಈ ಪ್ರಕರಣ ನಾಗ್ಪುರದ ಜನರನ್ನ ಬೆಚ್ಚಿ ಬೀಳಿಸಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಎಂಥ ವಿಪರ್ಯಾಸ ನೋಡಿ.
ಅಮ್ಮ ಸ್ಕೂಲ್ ಟೀಚರ್, ಶಾಲೆಯಲ್ಲಿ ಪಾಠ ಮಾಡಿ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸೋದಕ್ಕೆ ದುಡಿತಾ ಇದ್ರು. ಸದಾ ಒಳ್ಳೆ ಕೆಲಸ ಮಾಡಿ ಅಪ್ಪ ಅಮ್ಮನ ಪ್ರೀತಿಸಿ ಗೌರವದಿಂದ ನಡ್ಕೊಳ್ಳಿ ಅಂತ ಮಕ್ಕಳಿಗೆ ಬೋಧನೆ ಮಾಡ್ತಿದ್ದ ಅರುಣ ತನ್ನ ಮಗನಿಂದಲೇ ಹತ್ಯೆ ಆಗಿ ಹೋಗಿದ್ದಾರೆ. ತನ್ನ ಮಗ ಕೂಡ ಕರಿಯರ್ ಚೇಂಜ್ ಮಾಡಿ ಏನಾದ್ರೂ ಮಾಡ್ಲಿ, ಜೀವನದಲ್ಲಿ ಸೆಟ್ಲ್ ಆಗ್ಲಿ ಅಂತ ಅಪ್ಪ ಅಮ್ಮ ಕನಸು ಕಂಡಿದ್ದೇ ತಪ್ಪಾ?